ಸೊ ಈಗ ಎಂಡೋಮೆಟ್ರಿಯೋಸಿಸ್ಗೆ ಕ್ಯೂರ್ ಇದೆಯಾ? ಎಂಡೋಮೆಟ್ರಿಯೋಸಿಸ್ಗೆ ಕ್ಯೂರ್ ಇಲ್ಲ. ಯಾಕೆಂದರೆ ಇಟ್ ಇಸ್ ಪಾರ್ಟ್ ಆಫ್ ಫಿಸಿಯಾಲಜಿ. ಅಂದರೆ ನಿಮಗೆ ಯಾವಾಗ ಮೆನ್ಸ್ಟ್ರೇಷನ್ ಆಗ್ತಾ ಇದೆ ಅಲ್ಲಿ ತನಕ ನಿಮಗೆ ಎಂಡೋಮೆಟ್ರಿಯೋಸಿಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆಸ್ ಐ ಟೋಲ್ಡ್ ಯು, ಓನ್ಲಿ 2 ಸೈಲೆಂಟ್ ಪೀರಿಯಡ್ಸ್, ಒನ್ ಈಸ್ ಪ್ರೆಗ್ನೆನ್ಸಿ, ಒನ್ ಈಸ್ ಮೆನೋಪಾಸ್. ಸೊ ಇದು ನೀವು ತುಂಬ ನೋವಿಂದ ಒದ್ದಾಡ್ತಾ ಇದ್ದೀರಾ, ಸಿಸ್ಟ್ ಇದೆ, ಎಂಡೋಮೆಟ್ರಿಯೋಸಿಸ್ ಇದೆ ಅಂತಂದರೆ ನಾವು ಯಾವ ರೀತಿ ಮಾತ್ರೆಗಳನ್ನ ಕೊಡ್ಬೋದು? ಫಸ್ಟ್ ಇನಿಷಿಯಲ್ ಆಗಿ ನಾವು ಸಿಂಪಲ್ ಪೇನ್ ಕಿಲ್ಲರ್ಸ್ ಕೊಡ್ಬೋದು. 1-2-3 ಮಂತ್ಸು ನಿಮ್ಗೆ ಅದರಿಂದ ರಿಲೀಫ್ ಆಗುತ್ತಾ ಅಂತ ನೋಡ್ತೀವಿ. ಅದಕ್ಕೆ ಕಡಿಮೆ ಆಗಿಲ್ಲ ಅಂದರೆ ಈ ಸೂಡೋ ಮೆನೋಪಾಸ್ ಆರ್ ಸೂಡೋ ಪ್ರೆಗ್ನೆನ್ಸಿ ಸ್ಟೇಟ್ ಬರೋ ಥರ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸೂಡೋ ಪ್ರೆಗ್ನೆನ್ಸಿ ಬರೋ ಅಂಥ ಸ್ಟೇಟ್ಸ್ ಅಂದರೆ ನಾವು ಕಂಬೈನ್ಡ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್, ಈ ಬರ್ತ್ ಕಂಟ್ರೋಲ್ ಪಿಲ್ಸ್ ಇರುತ್ತಲ್ಲ, ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಹಾರ್ಮೋನ್, ಆ ಟ್ಯಾಬ್ಲೆಟ್ ನಾವು 3 ಮಂತ್ಸ್, 6 ಮಂತ್ಸ್, 1 ಇಯರ್, 2 ಇಯರ್ಸ್ ಕೂಡ ಕೊಡ್ತೀವಿ. ಆಗೇನಾಗುತ್ತೆ, ನಿಮಗೆ ಒಳಗಡೆಯಿಂದ ಈಸ್ಟ್ರೋಜನ್ ಉತ್ಪತ್ತಿ ಆಗದಿರೋದ್ರಿಂದ ಅವೆಲ್ಲನೂ ಲೀಷನ್ಸ್ ಸೈಲೆಂಟ್ ಆಗ್ತವೆ. ಅದಲ್ಲದೆ ಈಗ ಓನ್ಲಿ ಪ್ರೊಜೆಸ್ಟ್ರಾನ್ಸ್ ಅಂತಾರೆ. ಈಗ ಎಂಡೋಮೆಟ್ರಿಯೋಸಿಸ್ ಇಸ್ ಈಸ್ಟ್ರೋಜನ್ ಡಿಪೆಂಡೆಂಟ್ ಕಂಡೀಷನ್ ಆಗಿರೋದ್ರಿಂದ ಅದಕ್ಕೆ ಆಪೋಸಿಟ್ ಆಗಿ ಬ್ಯಾಲೆನ್ಸ್ ಆಗಿ ವರ್ಕ್ ಮಾಡುವಂಥ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಥೆರಪಿ ಕೊಡ್ತೀವಿ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ಗೆ ಡಿಫ್ರೆಂಟ್ ವಿಧಾನಗಳಿರ್ತವೆ. ಒಂದು ಡೈನೋಜೆಸ್ಟ್ ಅಂತ ಟ್ಯಾಬ್ಲೆಟ್ ಇದೆ, ಅದನ್ನ ದಿನ ಒಂದೊಂದು ಕಂಟಿನ್ಯೂಸ್ ಆಗಿ 1 ಇಯರ್, 2 ಇಯರ್, ಅಪ್ ಟು 5 ಇಯರ್ಸ್ ಕೂಡ ಸೇಫ್ಟಿಯಾಗಿ ತೊಗೋಬೋದು. ಇದನ್ನು ತೊಗೊಳ್ಳುವಾಗ ಏನಾಗುತ್ತೆ, ಆ ಎಂಡೋಮೆಟ್ರಿಕ್ ಸ್ಪಾಟ್ಸ್ ಎಲ್ಲ ಡ್ರೈ ಅಪ್ ಆಗುತ್ತೆ, ಆ ಸಿಸ್ಟ್ ಚಿಕ್ಕದಾಗುತ್ತೆ, ನಿಮಗೆ ಪೀರಿಯಡ್ಸ್ ಆಗೋದೇ ನಿಂತೋಗ್ಬಿಡುತ್ತೆ, ಸ್ವಲ್ಪ ಸ್ಪಾಟಿಂಗ್ ಆಗುತ್ತೆ, ತುಂಬ ಕಂಫರ್ಟಬಲ್ ಆಗಿರ್ಬೋದು, ಪೇನ್ ಕಡಿಮೆ ಆಗುತ್ತೆ, ನಿಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸ್ನ ನೀವು ಆರಾಮಾಗಿ ಮಾಡ್ಕೋಬೋದು. ಇವೆಲ್ಲ ಹಾರ್ಮೋನ್ಸ್ ನಾವು ಯಾವಾಗ ಕೊಡ್ತೀವಿ ಅಂತಂದರೆ ನಿಮಗೆ ಮಕ್ಕಳ ಬೇಡ ಅನ್ನೋ ಒಂದು ಕಂಡೀಷನಲ್ಲಿ ನಾವು ಇವೆಲ್ಲ ಹಾರ್ಮೋನ್ಸ್ ಕೊಡಬೇಕು. ಸೂಡೋ ಮೆನೋಪಾಸ್ ಕ್ರಿಯೇಟ್ ಮಾಡುವಂಥ ಕೆಲವೊಂದು ಮೆಡಿಕೇಶನ್ಸ್ ಬಂದಿದೆ. GnRH ಅನಲಾಗ್ಸ್ ಅಂತ ಹೇಳ್ತೀವಿ, ಇಲಾಗೋಲಿಕ್ಸ್, ರೆಲ್ಯುಗೋಲಿಕ್ಸ್ ಅಂತ ಹೊಸ ಮೆಡಿಸಿನ್ಸ್ ಬರುತ್ತೆ. ಈ ಮಾತ್ರೆ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಮೆನೋಪಾಸಸ್ ಥರ ಲೆವೆಲ್ಸಲ್ಲಿ ಹಾರ್ಮೋನ್ಸ್ ಬಂದುಬಿಡುತ್ತೆ. ಸೊ ಮೆನೋಪಾಸ್ ಆಗಿರೋ ಥರ ಸಿಂಪ್ಟಮ್ಸ್ ಬರುತ್ತೆ. ಅವಾಗ್ಲೂ ಈ ಎಂಡೋಮೆಟ್ರಿಕ್ ಟಿಶ್ಯೂ ಡ್ರೈ ಆಗೋಗುತ್ತೆ, ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಆದರೆ ಬಿಕಾಸ್ ಆಫ್ ದ ಮೆನೋಪಾಸಲ್ ಲೈಕ್ ಸಿಂಪ್ಟಮ್ಸ್ ಸ್ವಲ್ಪ ಸ್ವೆಟಿಂಗ್ ಆಗ್ಬೋದು, ಸ್ವಲ್ಪ ಹಾಟ್ ಫ್ಲ್ಯಾಶಸ್ ಆ ಥರ ಸಿಂಪ್ಟಮ್ಸ್ ಕೂಡ ಬರ್ಬೋದು. ಸೊ ಏನೇ ಒಂದು ಮ್ಯಾನೇಜ್ಮೆಂಟ್ಸ್ನ ನಾವು ಡಿಸೈಡ್ ಮಾಡೋಕ್ಕೆ ನಮ್ಮ ಮುಂಚೆ ನಿಮ್ಮ ಡಾಕ್ಟರು ನಿಮ್ಮ ವಯಸ್ಸು, ನಿಮ್ಗೆ ಏನು ಕಂಡೀಷನ್ ಇದೆ, ನಿಮ್ಗೆ ಏನು ಬೇಕು ಅಂತ ನೋಡಿಕೊಂಡು ಮಾತ್ರೆಗಳನ್ನ ಕೊಡ್ತಾರೆ. ಹಾರ್ಮೋನ್ ಮಾತ್ರೆಗಳು ಕೊಡುವಾಗ ನಿಮಗೆ ಅದು ಹೆಂಗೆ ಎಫೆಕ್ಟ್ ಮಾಡುತ್ತೆ, ಅದ್ರ ಸೈಡ್ ಎಫೆಕ್ಟ್ಸ್ ಏನು ಅಂತ ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ.